ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಬಿರುಗಾಳಿ ಮಳೆಗೆ ಮುರಿದು ಬಿದ್ದಿದೆ ಮೇಲ್ಛಾವಣಿ. ಹಾಸನ ಭಾಗದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಗಾಳಿ ಮಳೆ ಸಾಕಷ್ಟು ಅವಾಂತರಗಳಾಗಿದೆ. ಮೇಲ್ಛಾವಣಿ ಮುರಿದು ಬಿದ್ದಿದೆ. ಕೆಳಗೆ ನಿಲ್ಲಿಸಿದ್ದ 15ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿದ್ದಾವೆ. ಸಕಲೇಶಪುರ ತಾಲೂಕಿನ ಹಾನುಬಾಳು ಗ್ರಾಮದಲ್ಲಿ ಈ ಅವಾಂತರ ಆಗಿ ಹೋಗ್ಬಿಟ್ಟಿದೆ. ನಿನ್ನೆ ಸುರಿದಂತಹ ಮಳೆ ಇದೆ ಅಲ್ವಾ, ಬಹಳಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಕೆಲವು ಭಾಗಗಳಲ್ಲಿ, ಕೆಲವು ಕಡೆ ಅಷ್ಟೊಂದು ಮಳೆಯ ಆರ್ಭಟ ಆಗಿಲ್ಲ. ಮೇಲ್ಛಾವಣಿ ಕುಸಿದಿದ್ದರಿಂದಾಗಿ ಸಾಕಷ್ಟು ಅಲ್ಲಿ ಜಖಮಾಗಿದ್ದಾವೆ ಬೈಕ್ಗಳು. ನೋಡ್ತಾ ಇದ್ದೀವಿ ಹೇಗೆ ಮೇಲ್ಛಾವಣಿ ನೋಡಿ, ಮನೆಯ ಮುಂಭಾಗದ ಒಂದು ಮೇಲ್ಛಾವಣಿ ಕಂಪ್ಲೀಟ್ ಆಗಿ 15ಕ್ಕಿಂತ ಹೆಚ್ಚು ಬೈಕ್ಗಳು ಜಖಮಾಗಿದ್ದಾವೆ. ಹಾನುಬಾಳು ಗ್ರಾಮದಲ್ಲಿ ನಡೆದಿರುವಂತಹ ಅವಾಂತರ ಇದು. ಸಕಲೇಶಪುರ ತಾಲೂಕಿನಲ್ಲಿ ಬರುತ್ತೆ. ನಿನ್ನೆ ಸುರಿದಂತಹ ಒಂದು ಮಳೆ, ಆ ಬೈಕ್ಗಳನ್ನು ನಿಲ್ಲಿಸಿದ್ರು ಗ್ರಾಮಸ್ಥರಲ್ಲಿ. ಅದರಲ್ಲೂ ಮಳೆ ಬರ್ತಾ ಇತ್ತು, ಅಲ್ಲೇನಾದರೂ ಆಶ್ರಯ ಪಡಿತಾ ಇದ್ದಿದ್ರು ಯಾರಾದರೂ, ಬೈಕ್ ನಿಲ್ಲಿಸೋರು ಒಳಗಡೆ ಇದ್ದರು, ಅಲ್ಲೇನಾದರೂ ಅವರು ಆ ಮೇಲ್ಛಾವಣಿ ಕೆಳಗಡೆ ಆಶ್ರಯ ಪಡಿತಾ ಇದ್ದಿದ್ರೆ ಖಂಡಿತ ಸಾವು ಆಗುವ ಸಾಧ್ಯತೆಗಳಿತ್ತು. ಹಾಗಾಗಿನೇ ಇಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅದೃಷ್ಟವಶಾತ್. ಅಲ್ಲಿ ಒಂದು ರೀತಿ ಕಾಂಪ್ಲೆಕ್ಸ್ ಥರ ಇದೆ, ಸಾಕಷ್ಟು ಅಂಗಡಿಗಳು ಇದ್ದಾವೆ, ಅಂಗಡಿ ಮುಂಗಟ್ಟುಗಳು ಇದ್ವಲ್ಲಿ ಆ ಗ್ರಾಮದಲ್ಲಿ. ಅಲ್ಲೆಲ್ಲ ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಆಗಿರುವಂಥ ಅವಘಡ ಇದು. 15ಕ್ಕಿಂತ ಹೆಚ್ಚು ಬೈಕ್ಗಳು ನೋಡಿ ಯಾವ ರೀತಿ ಜಖಮಾಗಿಬಿಟ್ಟಿದ್ದಾವೆ ಅಂಥೇಳಿ. ಕೆಲವು ಹೊಸ ಬೈಕ್ಗಳು ಕೂಡ ಇದ್ದರು, ಅವರು ಕೂಡ ಹಿಡಿಶಾಪವನ್ನು ಹಾಕ್ತಾಯಿದ್ರು ಮಳೆರಾಯನಿಗೆ. ಜೊತೆಗೆ ಅಲ್ಲಿ ಆ ಒಂದು ಮೇಲ್ಛಾವಣಿ ಹಾಕಿದ್ದೇನಿದೆ ಕಂಪ್ಲೀಟಾಗಿ ಅದು ಲೂಸ್ ಆಗಿತ್ತು. ಜೋರಾಗಿ ಗಾಳಿ ಬೀಸಿದ್ರಿಂದಾಗಿ ಕೂಡ ಅದು ಅಲುಗಾಡಕ್ಕೆ ಶುರುವಾಯಿತು. ಅದು ಬೀಳುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಆರಂಭದಲ್ಲಿ ಸಿಕ್ಕಿರಲಿಲ್ಲ. ಅದಾದ ಮೇಲೆ ದಿಢೀರ್ ಅಂಥೇಳಿ ನೋಡಿ ಬೀಳುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕೆಲವು ಮನೆ ಮುಂದೆ ಹಾಕಿದಂತಹ ಆ ಶೆಡ್ಗಳು ಕೂಡ ಬಿದ್ದಿದ್ದಾವೆ. ಅಲ್ಲಿ ಬಹಳ ವೇಟ್ ಇರಲಿಲ್ಲ, ಅದು ಬಹಳ ವೇಟ್ ಇದ್ದಿದ್ರೆ ಇನ್ನೂ ಹೆಚ್ಚಿನ ಡ್ಯಾಮೇಜ್ಗಳು ಎಲ್ಲಿ ಆ ಬೈಕ್ಗಳಿಗೆ ಆಗ್ತಾ ಇತ್ತು. ಅದರ ಜೊತೆಗೆ ಜನರು ಅದರ ಪಕ್ಕದಲ್ಲೇ ಇದ್ದರು ನೋಡಿ. ಕಾರ್ ಕೂಡ ಸ್ವಲ್ಪದರಲ್ಲಿ ಮಿಸ್ ಆಗಿದೆ, ಆ ಮೇಲ್ಛಾವಣಿ ಬೀಳೋದ್ರಿಂದ ತಪ್ಪಿಸಿಕೊಂಡಿದೆ. ಆತನು ಕೂಡ ಅಲ್ಲೇ